ಎಂತ ರಿವೆಂಜ್. ಬೆಂಗಳೂರಲ್ಲಿ ಬೆಂಗಳೂರು ತಂಡವನ್ನ ಸೋಲಿಸಿದ್ದಂತ ಡೆಲ್ಲಿಯಲ್ಲೇ ಸೋಲಿಸಿ ತಿರುಗೇಟು ಕೊಟ್ಟಿದ್ದಾರೆ ಬೆಂಗಳೂರು ಬಾಯ್ಸ್. ಹಾಗಂತ ಸುಮ್ಮನೆ ಗೆದ್ರ ಇಲ್ಲ, ಡೆಲ್ಲಿ ತಂಡ ಮೇಲೇಳೋಕ್ಕೂ ಬಿಡದೆ ಬಗ್ಗು ಬಡ್ದಿದ್ದಾರೆ. ಬೌಲಿಂಗ್ ಅಂತೂ ಎಕ್ಸ್ಟ್ರಾಡಿನರಿ. ಪವರ್ ಪ್ಲೇನಲ್ಲೇ ಹೇಗಿತ್ತು ಫೈಯರ್. RCB ಪ್ಲೇ ಆಫ್ ಹಾದಿ ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಟಾರ್ಗೆಟ್ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಲಾಸ್ಟ್ ಮ್ಯಾಚ್ ಅಲ್ಲಿ ಡೆಲ್ಲಿ ತಂಡ ಪಂಜಾಬ್ ವಿರುದ್ಧ 264 ರನ್ಗಳನ್ನ ಹೊಡೆದಿತ್ತು. ಆದ್ರೆ ಅದನ್ನ ಡಿಫೆಂಡ್ ಮಾಡಿಕೊಳ್ಳೋಕ್ಕಾಗದೆ ಸೋತಿದ್ರು. ಆದ್ರೆ ಈ ಸಲ ಬೆಂಗಳೂರು ಬೌಲರ್ಗಳು ಬಿಗ್ ಸ್ಕೋರ್ ಇರಲಿ, ಪವರ್ ಪ್ಲೇನಲ್ಲೇ ಆಲ್ಔಟ್ ಆಗ್ತಾರೇನೋ ಎನ್ನುವಂತ ಭಯ ಹುಟ್ಟಿಸಿದ್ರು. ಸಿಂಪಲ್ ಟಾರ್ಗೆಟ್ ಸೆಟ್ ಮಾಡಿ ಅಷ್ಟೇ ಈಸಿಯಾಗಿ ಗೆದ್ದು ಬೀಗಿದ್ರು. ಈ ಮ್ಯಾಚ್ ಅಲ್ಲಿ RCB ಗೆಲುವಿಗೆ ಏನೆಲ್ಲ ಟರ್ನಿಂಗ್ ಮೂಮೆಂಟ್ಸ್ ಆಯ್ತು ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಟಾಸ್ ಗೆದ್ದು ಫಸ್ಟ್ ಬೌಲಿಂಗ್ ಅನ್ನ ಆಯ್ಕೆ ಮಾಡಿಕೊಂಡಿದ್ದು ಬೆಂಗಳೂರು ತಂಡ. ಒಂದು ಪಂದ್ಯ ಆರಂಭಕ್ಕೂ ಮುನ್ನ ಟಾಸ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಅದು ಕೆಲವು ಸಲ ಫಸ್ಟ್ ಬಂದಾಗ ಫಸ್ಟ್ ಇನ್ನಿಂಗ್ಸ್ ನಲ್ಲಿ ಪಿಚ್ ಹೇಗೆ ಬಿಹೇವ್ ಮಾಡುತ್ತೆ ಅನ್ನೋದು ಕೂಡ ಆಟಗಾರರಿಗೆ ಗೊತ್ತಿರೋದಿಲ್ಲ. ಸಮ್ಟೈಮ್ಸ್ ಅದು ಬ್ಯಾಟಿಂಗ್ ಫ್ರೆಂಡ್ಲಿ ಆಗಿರ್ಬೋದು ಅಥವಾ ಬೌಲಿಂಗ್ ಫ್ರೆಂಡ್ಲಿ ಆಗಿರಬಹುದು. ಒಂದು ಕ್ಲಿಯರ್ ಇಮೇಜ್ ಸಿಗೋದು ಯಾವಾಗ ಅಂತಂದ್ರೆ ಅದು ಸೆಕೆಂಡ್ ಇನ್ನಿಂಗ್ಸ್ ಆಡೋರಿಗೆ ಅಥವಾ ನೆಕ್ಸ್ಟ್ ಬರುವಂತ ಆಟಗಾರರಿಗೆ ಆಗಬಹುದು. ಜೊತೆಗೆ ಚೇಸಿಂಗ್ ಅಂತ ಬಂದಾಗ ಅಟ್ಲೀಸ್ಟ್ ಒಂದು ಟಾರ್ಗೆಟ್ ಇರುತ್ತೆ, ಒಂದು ಮೈಂಡ್ ಸೆಟ್ ಇರುತ್ತೆ. ಹೀಗಾಗಿ ಟಾಸ್ ಗೆದ್ದಿದ್ದು ಕೂಡ ಇಲ್ಲಿ RCBಗೆ ಪ್ಲಸ್ ಆಯಿತು, ಇದನ್ನ ಮರೆಯೋಕ್ಕಾಗಲ್ಲ. ಅಂಡ್ ಫಸ್ಟ್ ಓವರ್ನಲ್ಲೇ ಯಂಗ್ ಬ್ಯಾಟರ್ ಸಾಹಿಲ್ ವಿಕೆಟ್ ತೆಗೆದಂತ ಭುವಿ. ಡೆಲ್ಲಿ ಕ್ಯಾಪಿಟಲ್ಸ್ ಪರ ಪ್ರಥಮ್ ನಿಸಾಂಕ ಕಡೆಯಿಂದ ಬಿಗ್ ಸ್ಕೋರ್ ಬರ್ತಾ ಇರಲಿಲ್ಲ. ಹೀಗಾಗಿ ಅವರನ್ನ ಈ ಮ್ಯಾಚ್ ಅಲ್ಲಿ ಕೈ ಬಿಟ್ಟು ಯಂಗ್ ಬ್ಯಾಟರ್ ಸಾಹಿಲ್ ರನ್ನ ತರ್ತಾರೆ. ಬಟ್ ಸಾಹಿಲ್ ಎರಡನೇ ಬಾಲ್ನಲ್ಲೇ ಕ್ಲೀನ್ ಬೋಲ್ಡ್ ಆಗ್ತಾರೆ ಭುವಿ ಬೌಲಿಂಗ್ ನಲ್ಲಿ. ಅಲ್ಲಿ ಮೇನ್ ಬ್ರೇಕ್ ಥ್ರೂ ಸಿಗುತ್ತೆ ಬೆಂಗಳೂರು ತಂಡಕ್ಕೆ. ಆನಂತರ ಎರಡನೇ ಓವರ್ನಲ್ಲಿ ಇನ್ನೂ ಎಕ್ಸ್ಟ್ರಾಡಿನರಿ ಬೌಲಿಂಗ್ ಬರುತ್ತೆ RCB ಕಡೆ. ಫಸ್ಟ್ ಬಾಲ್ನಲ್ಲೇ ಹಾಗೆ ಸೆಕೆಂಡ್ ಬಾಲ್ನಲ್ಲೇ ಜೋಶ್ ಹೇಜಲ್ವುಡ್ ವಿಕೆಟ್ ಅನ್ನ ತೆಗಿತಾರೆ. ಅಂದ್ರೆ ಎರಡನೇ ಓವರ್ ಬೌಲಿಂಗ್ ಮಾಡೋಕೆ ಬಂದಂತ ಜೋಶ್ ಫಸ್ಟ್ ಬಾಲ್ನಲ್ಲಿ ಔಟ್ ಮಾಡ್ತಾರೆ KL ರಾಹುಲ್ ರನ್ನ. ಹಾಗೆ ಸೆಕೆಂಡ್ ಬಾಲ್ ಅಲ್ಲಿ ಸಮೀರ್ ರಿಜ್ವಿಗೂ ಕೂಡ ಪೆವಿಲಿಯನ್ ಹಾದಿ ತೋರಿಸ್ತಾರೆ. ಬ್ಯಾಕ್ ಟು ಬ್ಯಾಕ್ 2 ವಿಕೆಟ್ ಅನ್ನ ತೆಗೆದು ಆ ಓವರ್ ಕೂಡ ಅದ್ಭುತವಾಗಿ ಫಿನಿಶ್ ಮಾಡ್ತಾರೆ. ಅಂಡ್ ನೆಕ್ಸ್ಟ್ ಪವರ್ ಪ್ಲೇ ಪೂರ್ತಿ ಕಂಪ್ಲೀಟ್ ಆಗಿ RCB ಬೌಲರ್ಗಳು ವಿಕೆಟ್ ತೆಗಿತಾ ಹೋಗ್ತಾರೆ. ಜೊತೆಗೆ ತಲಾ 3 ವಿಕೆಟ್ ಅನ್ನ ತೆಗಿತಾರೆ ಭುವಿ ಹಾಗೆ ಜೋಶ್. ಪವರ್ ಪ್ಲೇ ಮುಗಿಯುವಷ್ಟೊತ್ತಿಗೆಲ್ಲ 6 ವಿಕೆಟ್ ಬಿದ್ದಾಗಿತ್ತು. ಇನ್ನು ಡೆಲ್ಲಿ ಪರ ಟಾಪ್ 6 ಬ್ಯಾಟರ್ಗಳು 4 ಓವರ್ಗಳಲ್ಲಿ 1 ಅಂಕಿಗೆ ಔಟ್ ಆಗ್ತಾರೆ. ಡೆಲ್ಲಿ ಬ್ಯಾಟಿಂಗ್ ಏನಂತ ಟಾಪ್ ಆರ್ಡರ್ ಇದೆಯಲ್ಲ, ಬ್ಯಾಟಿಂಗ್ ಸ್ಟ್ರೆಂತ್ ಇರುವಂತವ್ರೆ ಟಾಪ್ 6 ಬ್ಯಾಟರ್ಗಳು ಜಸ್ಟ್ 4 ಓವರ್ಗಳ ಒಳಗೇನೆ 1 ಅಂಕಿಗೆ ವಿಕೆಟ್ ಅನ್ನು ಒಪ್ಪಿಸ್ತಾರೆ. ಇನ್ನು ಭುವನೇಶ್ವರ್ ಕುಮಾರ್ ಅಂತೂ ಇಡೀ ಪಂದ್ಯದಲ್ಲಿ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ರು. ಕೇವಲ 5 ರನ್ಗಳನ್ನ ನೀಡಿ 3 ವಿಕೆಟ್ ಅನ್ನ ಬೇಟೆಯಾಡ್ತಾರೆ. ಇನ್ನು ಜೋಶ್ ಹೇಜಲ್ವುಡ್ 12 ರನ್ಗಳನ್ನ ನೀಡಿ 4 ವಿಕೆಟ್ ಅನ್ನ ತಗೊಳ್ತಾರೆ. ಇದರಲ್ಲಿ 15 ಡಾಟ್ ಬಾಲ್ಸ್ ಕೂಡ ಇದೆ ಜೋಶ್ ಹೇಜಲ್ವುಡ್, ಇದನ್ನು ಕೂಡ ಮರೆಯೋಕ್ ಆಗೋದಿಲ್ಲ. ಇನ್ನು 16.3 ಓವರ್ಗಳಲ್ಲಿ 75 ರನ್ಗಳಿಗೆ ಆಲ್ಔಟ್ ಆಗುತ್ತೆ ಡೆಲ್ಲಿ ತಂಡ. ಈಸಿ ಆದಂತ ಚೇಸಿಂಗ್ ಇತ್ತು. ಹೀಗಾಗಿ RCB ತಂಡ ಹಿಂತಿರುಗಿ ನೋಡ್ಲೇ ಇಲ್ಲ. 6.3 ಓವರ್ಗಳಲ್ಲೇ ಟಾರ್ಗೆಟ್ ಅನ್ನ ರೀಚ್ ಆದ್ರು. ಅದರಲ್ಲೂ ಪಡಿಕಲ್ ಅಂತೂ ಎಷ್ಟು ಸಾಧ್ಯವೋ ಅಷ್ಟು ಬೇಗ ಮ್ಯಾಚ್ ಅನ್ನ ಫಿನಿಶ್ ಮಾಡಬೇಕು ಅಂತೇಳಿ 13 ಬಾಲಲ್ಲಿ 34 ರನ್ಗಳನ್ನ ಸಿಡಿಸುವ ಮೂಲಕ ಅತಿ ವೇಗವಾಗಿ ಗೆಲ್ಲೋಕೆ ಇವರು ಕೂಡ ಕಾರಣ ಆದ್ರು. ಹೀಗೆ ಎಲ್ಲಿಯೂ ಕೂಡ RCBಗೆ ಕಷ್ಟ ಅನಿಸುವಂತ ಸಿಚುಯೇಷನ್ ಬರಲೇ ಇಲ್ಲ. ಆರಂಭದಲ್ಲಿ ಡೆಲ್ಲಿ ವಿಕೆಟ್ಸ್ ಬೀಳ್ತಿದ್ದಾಗ IPL ನಲ್ಲಿ ಈ ಮ್ಯಾಚ್ ಅಲ್ಲಿ ಲೋಯೆಸ್ಟ್ ಸ್ಕೋರ್ ಆಲ್ಔಟ್ ಆಗ್ಬೋದು ಅನಿಸ್ತಾ ಇತ್ತು. ಆದ್ರೆ ಅಭಿಷೇಕ್ ಪೋರೆಲ್ ಹಾಗೆ ಡೇವಿಡ್ ಮಿಲ್ಲರ್ 50ರ ಗಡಿ ದಾಟಿಸ್ತಾರೆ. ಒಟ್ಟಲ್ಲಿ RCB ಈ ಸಲ ಪ್ಲೇ ಆಫ್ ಹೊಸ್ತಿಲಲ್ಲೇ ಇದೆ. ಟಾಪ್ 2 ಟಾರ್ಗೆಟ್ ನಲ್ಲಿರುವಂತಹ ಬೆಂಗಳೂರು ಲೀಗ್ ಹಂತದಲ್ಲಿ ಇನ್ನು 6 ಪಂದ್ಯಗಳನ್ನು ಆಡಲಿದೆ. ಸದ್ಯ 12 ಅಂಕಗಳೊಂದಿಗೆ ಪಾಯಿಂಟ್ಸ್ ಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿದ್ದಾರೆ. ಮುಂದಿನ ಪಂದ್ಯಗಳು ಗೆದ್ದಷ್ಟು ಕೂಡ ಟಾಪ್ 2ಗೆ ಆಯ್ಕೆ ಆಗ್ತಾ ಹೋಗ್ತಾರೆ. ನಮಸ್ಕಾರ.